ಮಾರ್ಕೆಟ್ ಸರ್. ಆಗ ಆಡಿಯೋ ಆ್ಯಕ್ಚುಲಿ ತುಂಬ ಕಡಿಮೆ ಬಜೆಟಲ್ಲಿ ತಗೊಂಡಂಥ ಸಾಂಗು ತುಂಬ ದೊಡ್ಡ ಮಟ್ಟದ ಲಾಭ ಮಾಡ್ತು ಉಪೇಂದ್ರ ಆಲ್ಬಮ್. ಈ ಆಲ್ಬಮ್ ಬಿಸ್ನೆಸ್ ಬಗ್ಗೆ ನಾನು ಹೇಳೋದು ಇಲ್ಲ, ಕಡಿಮೆ ಮಟ್ಟದಲ್ಲಿ ತಗೊಂಡು ದೊಡ್ಡ ಮಾಡಿದ್ದು ನನ್ನ ಲೆಕ್ಕದಲ್ಲಿ ಹಿಸ್ಟ್ರಿಲಿ. ಯಾಕಂದರೆ ಅದು 2.25 ಲಕ್ಷಕ್ಕೆ ಆಡಿಯೋ ರೈಟ್ಸ್ ತಗೊಂಡಿದ್ರು. ದಟ್ ಹಸ್ ಗಾನ್ ಅಪ್ ಟು 2 crores. ಇದು 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 54 ಲಕ್ಷ ಕೊಟ್ಟಿದ್ರು ಮಧು ಬಂಗಾರಪ್ಪ ತಗೊಂಡಿದ್ದು ಆಕಾಶ್ ಆಡಿಯೋ. ಸೊ ಇದಕ್ಕೆ ಸೆಕೆಂಡ್ ಇದು ದ್ಯಾಟ್ ವಾಸ್ ದ ಫಸ್ಟ್ ಮೂವಿ. ಇದು ನನಗೆ ಐ ವಾಸ್ ಲಕ್ಕಿ ಅಂತ ಹೇಳಬೇಕು. ಒಳ್ಳೆ ಕಾಲಿಟ್ಟು ಗಳಿಗೆನ ನನಗೆ ದೇವರು ವರ ಅಂತ ಕೊಟ್ಬಿಟ್ರು. ಒಂದು ಜನರ ಪ್ರೀತಿ, ಆಮೇಲೆ ಅಫ್ಕೋರ್ಸ್ ಇದೆಲ್ಲ ಸೆಕೆಂಡ್ರಿ. ಸೊ ವೆರಿ ಸೆಕೆಂಡ್ಗೆ 54 ಲಕ್ಷಕ್ಕೆ ತಗೊಂಡ್ರು. ಮೂರನೇ ಪ್ರಾಜೆಕ್ಟಿಗೆ 1 ಕೋಟಿ ಆಡಿಯೋ ಸ್ಕಿಪ್ ಆಗಿತ್ತು. 54 ವಾಸ್ ಹೈಯೆಸ್ಟ್ ಇನ್ ಕನ್ನಡ ಟೈಮಲ್ಲಿ. 54 ಯಾರು ಅಷ್ಟು ದುಡ್ಡು ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಆಡಿಯೋ ರೈಟ್ಸು ಉಪೇಂದ್ರಗೆ 54 ಅಂತ ಹೋಗಿರೋದು ಆ ಟೈಮಲ್ಲಿ. ಅಷ್ಟರವರೆಗೆ ದಟ್ ವಾಸ್ ದ ಹೈಯೆಸ್ಟ್. ಉಪೇಂದ್ರ ಪಿಕ್ಚರ್ ಬರೋ ತನಕ ಅದೇ ಹೈಯೆಸ್ಟ್ ಇದ್ದಿದ್ದು. ಸರ್, ಲಿರಿಕ್ಸ್ ರೆಡಿ ಆಗಿತ್ತು, ನೀವು ಟ್ಯೂನ್ ಕೂಡ ರೆಡಿ ಮಾಡಿಬಿಟ್ರಿ. ಬಟ್ ಸಿಂಗರ್ ಅಂತ ಬಂದಾಗ ಸಿಂಗರ್ನ ಸೆಲೆಕ್ಷನ್ ಹೇಗಿತ್ತು ಸರ್ ಈ ಸಾಂಗುಗೋಸ್ಕರ? ಪ್ರತಿಮಾ ರಾವ್ ಅಂತ ಸಿಂಗರ್ ಇದ್ದಿದ್ದು. ಪ್ರತಿಮಾ ರಾವ್ ಅಂತ ಶಿ ವಾಸ್ ಎ ನ್ಯೂ ಕಮ. ಆ ಟೈಮಲ್ಲಿ ಚಾಂದನಿ ಅಂತ ಇದಕ್ಕೆ ಹಾಡಿಸಿದೆ. ಇದರಲ್ಲಿ ಮತ್ತೆ ಶಿ ಹ್ಯಾಡ್ ಕಮ್. ಇದನ್ನು ಟ್ರ್ಯಾಕ್ ಹಾಡಿಸಿ ಮತ್ತು ಅವ್ರ ಹತ್ರನೇ ನಾನು ಈ ಸಾಂಗ್ ಹಾಡಿಸಿದೆ. ನನಗೆ ನೆನಪಾಗೋ ಶಾಸ್ತ್ರಿ ನೆನಪಾಗ್ತಾರೆ. ಎನ್ ಶಾಸ್ತ್ರಿ ನನ್ನ ಜೊತೆಗಿದ್ದರು. ಯಾಕೆಂದರೆ ಈ ಸಿಂಗರ್ ಹತ್ರ 2 ಟೇಕ್ ತಗೊಳ್ಳುವಾಗ ಶಾಸ್ತ್ರಿ ವಾಸ್ ಮೈ ವೆರಿ ಬೆಸ್ಟಿ, ನನ್ನ ಫ್ರೆಂಡು. ಸೊ ಈ ಸಾಂಗ್ ತಗೊಳ್ಳುವಾಗಲೂ ಶಾಸ್ತ್ರಿ ನನ್ನ ಪಕ್ಕದಲ್ಲಿದ್ದರು. ಸೊ ನನಗೆ ಅದು ಪ್ರತಿಮಾ ಅಂತ ನೆನಪಾಡುವಾಗ ಶಾಸ್ತ್ರಿ ನೆನಪಾಗ್ತಾರೆ. ಸೂಪರ್ ಸರ್. ಉಪೇಂದ್ರ ಎ ಸಿನಿಮಾ ಈ 2 ಆಲ್ಬಮ್ಗಳು ಇನ್ನೂ 25 ವರ್ಷ ಹೋದರೂ ಕೂಡ ಯಾರು ಕೂಡ ಇದನ್ನು ಸಾಂಗ್ಸ್ನ ಮರೆಯೋದಿಲ್ಲ. ಸೊ ನೆಕ್ಸ್ಟ್ ಏನು ಸರ್ ಈ ಸಿನಿಮಾ, ಈ ಕಾಂಬಿನೇಷನಲ್ಲಿ ಮತ್ತೆ ಉಪೇಂದ್ರ ಮತ್ತೆ ರೀತಿಯಾದ ಒಂದು ಆಲ್ಬಮ್ಸ್ ಏನಾದ್ರು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಕಾಂಬಿನೇಷನಲ್ಲಿ? ಇಲ್ಲ, ಇದೇನು ಗೊತ್ತಾ, ಇದು ಸ್ಟಾರ್ಟ್ ಎಲ್ಲ ಒಂಥರ ಪ್ಯಾಷನ್ ಅಂತ, ಆಮೇಲೆ ಎವ್ರಿಥಿಂಗ್ ಗೋಸ್ ಕಮರ್ಷಿಯಲ್. ಸೊ ಅದು ನಿಮ್ಗೆ ಗೊತ್ತಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ಈಗ ಅಫ್ಕೋರ್ಸ್ ನಾನು ಒಂದು ಮಾಡಿದ್ದೀನಿ, ಐ ಹ್ಯಾವ್ ಜಸ್ಟ್ ಲೋ ಡೌನ್. ಅಂದರೆ ಖುಷಿ ಬಂದರೆ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಏನಕ್ಕೋಸ್ಕರ ಹೊಟ್ಟೆಪಾಡಿಗೆ ಅಂತ ಮಾಡಬೇಕಂತ ಇಲ್ಲ. ಸೊ ಬೇಸಿಕಲಿ ಇಷ್ಟ ಆಗಿದ್ದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಕಮ್ಮಿ ಮಾಡಿದ್ದೀನಿ ಪ್ರಾಜೆಕ್ಟ್, ಕಂಪ್ಯಾರಿಟಿವ್ಲಿ ಕಮ್ಮಿ ಮಾಡಿದ್ದೀನಿ. ಅಂದರೆ ಈಗ ಏನಾಗುತ್ತೆ ಅಂದರೆ ಮುಂಚೆ ಜನನೇ ತಗೋತಾ ಇದ್ರು. ಈಗ ಆಗ್ತಾ ಇರೋದು ನೋಡಿದರೆ ಸಡನ್ ಗೊತ್ತಿಲ್ಲ ಯಾವುದು ಪ್ರಮೋಷನ್ಸ್ ಜಾಸ್ತಿ ನಡೀತಾ ಇದೆ ಕಂಪ್ಯಾರಿಟಿವ್ಗೆ. ಮುಂಚೆ ನಾವು ಜಸ್ಟ್ ಮಾಡಿದ ತಕ್ಷಣ ಜನ ತಗೋತಾ ಇದ್ರು. ಈಗ ಹಂಗಲ್ಲ. 250 ಚಿತ್ರ ಅಂದರೆ ನಿಮಗೆ 1,000 ಪ್ಲಸ್ ದಿವ್ಸಕ್ಕೊಂದು 3-4 ಸಾಂಗ್ ರಿಲೀಸ್ ಆಗ್ತಾ ಇದೆ ಬರೀ ಫಿಲ್ಮಿದ್ದು. ಈ ಪ್ರೈವೇಟ್ ಆಲ್ಬಮ್ಸ್ ಬೇರೆ. ಸೊ ಜನ ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಬೇಸಿಕಲಿ ಪ್ರಮೋಷನ್ಸ್ ಅಂತ ವರ್ಕೌಟ್ ಆಗ್ತಾ ಇದೆ. ಇದು ಸ್ವಲ್ಪ ಫಿಲ್ಟ್ರ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದಕ್ಕೆ ಟೈಮು. ಸಡನ್ ಒಮ್ಮೆ ಡಿಜಿಟಲ್ ಯುಗ ಬಂತು, ಸಡನ್ ಯಾವುದು ಈ MP3 ಫೈಲ್ಸ್ ಅಂತ ಬಂತು, ಒಂದೊಂದು ಚೇಂಜಸ್ ಆಗ್ತಾ ಇದೆ. ಸೊ ನಿಮಗೆ ಒಳ್ಳೆ ಮ್ಯೂಸಿಕ್ಕು ಕೆಲವೊಮ್ಮೆ ಈ ಇದರಲ್ಲಿ ಕಳ್ಕೊಂಡು ಹೋಗುತ್ತೆ. ಬಟ್ ಪ್ರಾಜೆಕ್ಟ್ಸ್ ತುಂಬ ಬರ್ತಾ ಇದೆ. ಈಗ ಫಿಲ್ಮು ನನ್ನ ಲೆಕ್ಕದಲ್ಲಿ ಸ್ವಲ್ಪ ಟೈಮಲ್ಲಿ ಇನ್ನೂ ಸ್ವಲ್ಪ ಫಿಲ್ಟರ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಯಾಕೆಂದರೆ 200-300 ಚಿತ್ರ ಸಡನ್ ಸೆನ್ಸರ್ ಆಗಿ ಬಂದರೆ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ್ದು ನೋಡಬೇಕು ನೋಡಬಾರ್ದು ಅಂತ. ಸೊ ಹೋಲ್ ಥಿಂಗ್ ಇರೋದು ಪಬ್ಲಿಸಿಟಿಯಲ್ಲಿ. ಸೊ ಇಟ್ಸ್ ಎ ಟೋಟಲ್ ಹಳೆ ಗೇಮಿಗಿಂತ ಈಗ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಈಗ ಇಟ್ ಈಸ್ ಮೋರ್ ಆಫ್ ಹಾರ್ಡ್ ಕೋರ್ ಕಾಂಪಿಟೇಷನ್, ಬಟ್ ಇಟ್ಸ್ ಮೋರ್ ಆಫ್ ಪ್ರೊಜೆಕ್ಷನ್. ನಾವು ಹೇಳೋದು ಈಗ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಮುಂಚೆ ಬರೀ ಪೋಸ್ಟ್ ನೋಡ್ತಾ ಇದ್ರು, ಇವತ್ತು ಹಂಗಲ್ಲ. ಒಂದು ಲೆಕ್ಕದಲ್ಲಿ ಪಾಸಿಟಿವ್ ಬರುತ್ತೆ, ಒಂದು ಲೆಕ್ಕದಲ್ಲಿ ನೆಗೆಟಿವ್ ಬರುತ್ತೆ. ಬಟ್ ಈ ಚೇಂಜ್ ಇಸ್ ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈಗ ಮತ್ತೆ ಮ್ಯೂಸಿಕ್ಕಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಬಂದಿದೆ ಕಂಪೇರ್ಟಿಗೆ 2-3 ವರ್ಷ ಹಿಂದೆ ಕಂಪೇರ್ ಮಾಡಿದರೆ. ಈಗ ಮ್ಯೂಸಿಕ್ ಸೇಲ್ಸ್ ಆಗಲಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಡೆಫಿನೆಟ್ ಆಗಿ ಇಂಪ್ರೂವ್ ಆಗಿದೆ.